ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೋಟೆನಾಡಿನ ಮನೆಯೊಂದರಲ್ಲಿ 5 ಅಸ್ಥಿಪಂಜರಗಳು ಸಿಕ್ಕಿದ್ದು ಅನುಮಾನ ಹುಟ್ಟುಹಾಕಿದೆ. ವಸತಿ ಪ್ರದೇಶದಲ್ಲಿ ಈ ಸಾವಾಗಿದ್ರೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ವರ್ಷಾನುಗಟ್ಟಲೆ ಯಾರ ಗಮನಕ್ಕೂ ಬಂದಿಲ್ಲ. ಶ್ವಾನದಿಂದಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. 2019ರ ಕ್ಯಾಲೆಂಡರ್ ಕುತೂಹಲ ಹೆಚ್ಚಿಸಿದೆ. ಕನ್ನಡಕ್ಕಾಗಿ ಸಿಡಿದೆದ್ದ ಕರವೇ ಅಧ್ಯಕ್ಷ ನಾರಾಯಣಗೌಡರ ಬಂಧನಕ್ಕೆ ಆಕ್ರೋಶ ತೀವ್ರವಾಗಿದೆ. ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಪ್ರತಿಭಟನೆ ನಡೆದರೆ ಅತ್ತ ಕನ್ನಡ ಪರ ಹೋರಾಟಗಾರರು ಬೆಂಗಳೂರು ಬಂಧನ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಮುಖ್ಯಮಂತ್ರಿಗೆ ನಾರಾಯಣಗೌಡ ಛೀಮಾರಿ ಹಾಕಿದ್ದಾರೆ. ಎರಡು 2024ರ ಎಲೆಕ್ಷನ್ಗೆ ಬಿಜೆಪಿ ಟ್ರೆಂಡ್ ಸೆಟ್ಗೆ ಇಳಿದಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಅಸ್ತ್ರದ ಹೆಸರನ್ನೇ ಹೈಜಾಕ್ ಮಾಡಿ ಲೋಕ ಕದನಕ್ಕೆ ಕಹಳೆ ಮೊಳಗಿಸಿದೆ. ರಾಮನಾಮದೊಂದಿಗೆ ಥೀಮ್ ಸಾಂಗ್ ರಿಲೀಸ್ ಮಾಡಿದ ಬಿಜೆಪಿ ಮತ್ತೊಮ್ಮೆ ಮೋದಿ ಅಂತ ಸಾರಿ 2047ರ ವಿಕಸಿತ ಭಾರತದ ಶಪಥ ಮಾಡಿದೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ದಿನಕ್ಕೆ ಗಂಟೆಯ ಮುಳ್ಳು ಹತ್ತಿರವಾಗ್ತಾ ಇದೆ. ಮಂದಿರಕ್ಕೆ ಬೃಹತ್ ಗಂಟೆಯೊಂದು ದಾನ ಮಾಡಲಾಗಿದ್ದು ರಾಮನಾಮದ ನಾದ ಎದೆಯಲ್ಲಿ ಭಕ್ತಿಯ ಭಂಡಾರವನ್ನು ಉಕ್ಕಿಸ್ತಾ ಇದೆ. ಇತ್ತ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸೋ ರಾಮಲಲ್ಲನ ಮೂರ್ತಿಯ ಆಯ್ಕೆಯ ಪ್ರಕ್ರಿಯೆ ಶುರುವಾಗಿದೆ. ವರ್ಷದ ಬಳಿಕ ದರ್ಶನ್ ಆಗಮನವಾಗಿದೆ. ಕ್ರಾಂತಿಯ ಕಿಚ್ಚು ಹಚ್ಚಿದ್ದ ದಾಸ ಈಗ ಕಾಟೇರನ ಅವತಾರದಲ್ಲಿ ದರ್ಬಾರ್ ಶುರು ಮಾಡಿದ್ದಾನೆ. ಸೂರ್ಯ ಹುಟ್ಟೋ ಮುನ್ನವೇ 335 ಪ್ರದರ್ಶನ ಕಂಡು ಕನ್ನಡದಲ್ಲಿ ದಾಖಲೆ ಬರೆದಿದೆ. ಕಾಟೇರ ಕಟೌಟ್ಗಳು ಹಾಲಿನ ಅಭಿಷೇಕದಲ್ಲಿ ಮಿಂದೆದ್ದಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.